ನೋಡಿ, ಸಾನಿಯಾ ಮಿರ್ಜಾ ಅವರ ಎರಡನೇ ಮನೆ ಆಗಿಬಿಟ್ಟಿತ್ತು ದುಬೈ. ಇಂಡಿಯನ್ ಅನ್ನೋ ಕಾರಣಕ್ಕೆ ಹೇಳ್ತಾ ಇದೆ. ಅದರ್ವೈಸ್ ಇಂಥ ತುಂಬ ಸೆಲೆಬ್ರಿಟಿಗಳು ಮನೆ ಖಾಲಿ ಮಾಡ್ಕೊಂಬಂದ್ಬಿಟ್ರು ಅಲ್ಲಿಂದ. ಈ ಬಹಳ ಫೇಮಸ್ ಫುಟ್ಬಾಲರ್ಗಳು, ಭಾಳ ಫೇಮಸ್ಸು ಫುಟ್ಬಾಲರ್ಗಳು ದೊಡ್ಡ ದೊಡ್ಡ ಬಂಗ್ಲೆ ತಗೊಂಡಿದ್ರಲ್ಲಿ. ಅವರು ಅಷ್ಟೇ, ರೊನಾಲ್ಡೋ ಎಲ್ಲ ಕೈಗೆ ಸಿಕ್ಕಿದ ವಿಮಾನ ತಗೊಂಬಂದ್ಬಿಟ್ರು ಅವರು ವಾಪಸ್ ಹೆಂಡತಿ ಮಕ್ಕಳನ್ನ ಕರ್ಕೊಂಡು. ಮೆಸ್ಸಿ, ರೊನಾಲ್ಡೋ ಇವರೆಲ್ಲ. ನೀವು ಆ ಪಾಮ್ ಜುಮೇರಾ ಅನ್ನಲ್ಲ, ಪಾಮ್ ಜುಮೇರಾದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಒಂದು ಬಿಲ್ಡಿಂಗಿನ ಮೇಲೆ ಕರ್ಕೊಂಡೋಗಿ ತೋರಿಸ್ತಾರೆ. ಅಲ್ಲಿ ಗೈಡ್ ಹೇಳ್ತಿರ್ತಾರೆ ಯಾವ್ಯಾವ ಮನೆ ಯಾರ್ಯಾರ್ದು ಅಂತ. ಏನದು ಒಂದೊಂದು ಮನೆ ಅಂದರೆ, ನಾವು ಅಂಬಾನಿ ಮನೆ ಅಂತಲೂ ಒಂದು ತೋರಿಸಿದ್ರು. ಸುಮ್ಮನೆ ಹೇಳ್ತಾರೋ ನಿಜವಾಗ್ಲೂ ಅವ್ರದ್ದೇ ಇರ್ತಾವೋ ಗೊತ್ತಿಲ್ಲ. ಪ್ರೈವೇಟ್ ಬೀಚ್ಗಳೇನಲ್ಲಿ. ಹಾಗೆ ಸೆಲೆಬ್ರಿಟಿಗಳಿಗೆಲ್ಲ ಇನ್ವೆಸ್ಟ್ಮೆಂಟ್ ಹಬ್ಬಾಗಿತ್ತದು. ದುಬೈನಲ್ಲೊಂದು ಮನೆ ಇಟ್ಕೊಳ್ಳೋದಪ್ಪ ಅಂತ. ನೋಡಿ, ಸಾನಿಯಾ ಮಿರ್ಜಾ ಇಂಥ ಮನೇಲಿದ್ದರು, ಮಗುನಲ್ಲೇ ಸ್ಕೂಲಿಗೆ ಸೇರಿಸಿದ್ರು. ಯುದ್ಧ ಶುರುವಾದ ಮೇಲೆ ಇವರು ಅಪಾರ್ಟ್ಮೆಂಟ್ ಮೇಲೆ ವಿಮಾನಗಳ ಹಾರಾಡೋದು, ಅಲ್ಲೇ ಪಕ್ಕದಲ್ಲೇ ಬಂದು ಮಿಸೈಲ್ಗಳ ಬೀಳೋದು. ಮಗುದಿನ್ನೂ ಎಕ್ಸಾಮ್ ಇತ್ತಂತೆ, ಎಲ್ಲ ಬಿಡಿಸ್ಕೊಂಡು ಬೇಡ ಅಂತ ವಾಪಸ್ ಬಂದುಬಿಟ್ಟಿದ್ದಾರೆ. ಯಾರೋ ತಮಾಷೆ ಮಾಡ್ತಿದ್ರು, ಟ್ಯಾಕ್ಸ್ ಉಳ್ಸೋಕೆ ಅಲ್ಲಿಗೆ ಹೋಗೋದು, ಪ್ರಾಣ ಉಳಿಸ್ಕೊಳ್ಳೋಕೆ ಇಲ್ಲಿಗೆ ಬರೋದು ಅಂತ.